ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿರಿಚರಿ ಚಾನಲ್. ನಾನು ಇವತ್ತು ಮಂಗಳವಾರ ಸಂಕಷ್ಟ ಚತುರ್ಥಿಯ ಬಗ್ಗೆ ವಿವರವಾಗಿ ಹೇಳುತ್ತಿದ್ದೇನೆ. 1000 ಸಂಕಷ್ಟಗಳ ಪುಣ್ಯ ತರುವ ವರ್ಷದ ಏಕೈಕ ಶಕ್ತಿಶಾಲಿ ದಿನ ಅಂದರೆ ಮೇ 5, 2026 ಅಂಗಾರಕ ಸಂಕಷ್ಟ ಚತುರ್ಥಿ. ಪೂರ್ಣ ಪೂಜಾ ವಿಧಾನ ಮತ್ತು ಮಹತ್ವ. ಏನಿದು ವಿಶೇಷ? ಸಂಕಷ್ಟ ಚತುರ್ಥಿ ಮಂಗಳವಾರದಂದು ಬಂದರೆ ಅದನ್ನು ನಾವು ಅಂಗಾರಕ ಸಂಕಷ್ಟಿ ಎನ್ನಲಾಗುತ್ತದೆ. ಈ ದಿನದ ಪೂಜೆಯು ಒಂದು ವರ್ಷದ ಎಲ್ಲ ಸಂಕಷ್ಟಿ ಪೂಜೆಗಳಿಗೆ ಸಮಾಧಾನವಾದ ಫಲ ನೀಡುತ್ತದೆ. ಸಮಯ ಮೇ 5, 2026 ಮಂಗಳವಾರ. ಸಮಯ ರಾತ್ರಿ 9:45. ಪೂಜಾ ಮಂತ್ರ ಓಂ ಗಂ ಗಣಪತಿಯೇ ನಮಃ ಎಂದು 21 ಬಾರಿ ಪಠಿಸಬೇಕು. ದಿನವಿಡೀ ಉಪವಾಸವಿದ್ದು ಬೆಳಗ್ಗೆ ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನ ಮಾಡಿ ಗಣಪತಿಯ ಮುಂದೆ ದೀಪ ಹಚ್ಚಿ ಸಂಕಲ್ಪ ಮಾಡಿ. ದಿನವಿಡೀ ಆಹಾರ ಸೇವಿಸದೆ ಉಪವಾಸ ಇರಬೇಕು. ಸಾಧ್ಯವಾಗದವರು ಹಣ್ಣು, ಹಾಲು, ಎಳನೀರು ಸೇವಿಸಬಹುದು. ಕೆಂಪು ಬಟ್ಟೆ ಧರಿಸುವುದು ಈ ದಿನದ ಅತ್ಯಂತ ಶುಭ. ಮಂಗಳ ಗ್ರಹದ ಸಂಕೇತ. ವಿಶೇಷ ಅಲಂಕಾರ ಮತ್ತು ಅರ್ಪಣೆ. 21 ಗರಿಕೆ. ಪ್ರತಿಯೊಂದು ಗರಿಕೆಯನ್ನು ಅರ್ಪಿಸುವಾಗ ನಾವು ಓಂ ಗಂ ಗಣಪತಿಯೇ ನಮಃ ಎಂದು ಹೇಳಿ. ಬಿಳಿ ಎಕ್ಕದ ಹೂವು. ಇದು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ. 21 ಕಡಲೆಕಾಳಿನ ಹಾರ. ನೆನೆಸಿದ ಕಡಲೆಕಾಳುಗಳನ್ನು ದಾರದಲ್ಲಿ ಪೋಣಿಸಿ ಗಣೇಶನಿಗೆ ಹಾಕಿ. ಇದು ಆ ಸಾಲದ ಬಾಧೆಯನ್ನು ಕಡಿಮೆ ಮಾಡುತ್ತದೆ ಎನ್ನಲಾಗುತ್ತದೆ. ಆಜ್ಞೆ ಕೊಡುವ ವಿಧಾನ. ರಾತ್ರಿ 9:45ಕ್ಕೆ ಚಂದ್ರನು ಕಂಡಾಗ ತಾಮ್ರದ ಬಟ್ಟಲಿನಲ್ಲಿ ನೀರು, ಸ್ವಲ್ಪ ಹಾಲು, ಗಂಧ, ಅಕ್ಷತೆ ಮತ್ತು ಕೆಂಪು ಹೂವು ಹಾಕಿ ಚಂದ್ರನಿಗೆ ಅರ್ಘ್ಯ ಅರ್ಪಿಸಿ ನಂತರ ಗಣೇಶನಿಗೆ ಆರತಿ ಮಾಡಿ ಉಪವಾಸ ಬಿಡಬೇಕು. ಪ್ರಯೋಜನಗಳು. ಜೀವನದ ಸಕಲ ವಿಘ್ನಗಳ ನಿವಾರಣೆಯಾಗುತ್ತದೆ. ಜಾತಕದಲ್ಲಿರುವ ಕುಜ ದೋಷ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಮತ್ತು ಕಾರ್ಯಸಿದ್ಧಿ ಆಗುತ್ತದೆ. ಎಲ್ಲರೂ ಮೇ 5 ಮಂಗಳವಾರ ಬಂದಿರುವ ಸಂಕಷ್ಟ ಚತುರ್ಥಿಯ ದಿನವನ್ನು ಆಚರಿಸಿದರೆ ತುಂಬ ಒಳ್ಳೆಯದು. ಧನ್ಯವಾದಗಳು.